BVS ಲರ್ನಿಂಗ್ಗೆ ಸ್ವಾಗತ. ನೀವು ಹೊಸಬ್ರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಯಾವುದಾದರೂ ಎಜುಕೇಷನ್ ವಿಡಿಯೋಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ. ಈಗ ನಾವು ಇಂದಿನ ವಿಡಿಯೋದಲ್ಲಿ ಸಂಶೋಧನೆ ಎಂದರೇನು ಮತ್ತು ಸಂಶೋಧನೆಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಂಡೆವು. B.Ed ಥರ್ಡ್ ಸೆಮಿಸ್ಟರ್ ಆ್ಯಕ್ಷನ್ ರಿಸರ್ಚ್ ಕ್ರಿಯಾ ಸಂಶೋಧನೆ. ಈಗ ನಾವು ಎಜುಕೇಷನಲ್ ರಿಸರ್ಚ್, ಮೀನಿಂಗ್ ಆಫ್ ಎಜುಕೇಷನಲ್ ರಿಸರ್ಚ್. ಎಜುಕೇಷನಲ್ ರಿಸರ್ಚ್ ಈಸ್ ಆನ್ ಆರ್ಗನೈಸ್ಡ್ ಅಪ್ರೋಚ್ ಟು ಆಸ್ಕಿಂಗ್, ಆನ್ಸರಿಂಗ್ ಆ್ಯಂಡ್ ಎಫೆಕ್ಟಿವ್ಲಿ ರಿಪೋರ್ಟಿಂಗ್ ಎ ಕ್ವಶನ್. What is mean by educational research means is an organized which one asking, answering and effectively reporting a question. In Kannada, ಶೈಕ್ಷಣಿಕ ಸಂಶೋಧನೆ ಎಂದರೇನು? ಶೈಕ್ಷಣಿಕ ಸಂಶೋಧನೆಯು ಕೇಳುವುದು, ಉತ್ತರಿಸುವುದು ಮತ್ತು ಪರಿಣಾಮಕಾರಿಯಾಗಿ ವರದಿ ಮಾಡಲು ಸಂಘಟಿತ ವಿಧಾನವಾಗಿದೆ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಜುಕೇಷನಲ್ ರಿಸರ್ಚ್. ಶೈಕ್ಷಣಿಕ ಸಂಶೋಧನೆಯ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಇಟ್ ಈಸ್ ಹೈಲಿ ಪರ್ಪಸ್ಫುಲ್. ಕನ್ನಡದಲ್ಲಿ ಇದು ಹೆಚ್ಚು ಉದ್ದೇಶಪೂರ್ವಕವಾಗಿದೆ. ಯಾವುದು? ಎಜುಕೇಷನಲ್ ರಿಸರ್ಚ್ ಈಸ್ ಉದ್ದೇಶಪೂರ್ವಕವಾಗಿದೆ. ಶೈಕ್ಷಣಿಕ ಸಂಶೋಧನೆಯು ಹೆಚ್ಚು ಉದ್ದೇಶಪೂರ್ವಕವಾಗಿದೆ. ಸೆಕೆಂಡ್ ಒನ್, ಇಟ್ ಡೀಲ್ಸ್ ವಿತ್ ಎಜುಕೇಷನಲ್ ಪ್ರಾಬ್ಲಮ್ಸ್. ಎಜುಕೇಷನಲ್ ರಿಸರ್ಚ್ ಈಸ್ ಡೀಲ್ಸ್ ವಿತ್ ದ ವಿಚ್ ಪ್ರಾಬ್ಲಮ್ಸ್? ಎಜುಕೇಷನಲ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್. ಯಾವುದ್ರ ಬಗ್ಗೆ ಎಜುಕೇಷನಲ್ ಪ್ರಾಬ್ಲಮ್ಸ್? ರಿಗಾರ್ಡಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ವೆಲ್. ಇದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸಂಬಂಧಿಸಿದ ಶೈಕ್ಷಣಿಕ ಸಮಸ್ಯೆಗಳೊಂದಿಗೆ ವ್ಯವಹರಿಸುತ್ತದೆ. ಯಾವುದು ವ್ಯವಹರಿಸೋದು? ಶೈಕ್ಷಣಿಕ ಸಂಶೋಧನೆಯು ಯಾವುದ್ಯಾವುದ್ರ ಬಗ್ಗೆ ವ್ಯವಹರಿಸುತ್ತೆ? ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಸಂಬಂಧಿಸಿದ ಶೈಕ್ಷಣಿಕ ಎಜುಕೇಷನಲ್ ಪ್ರಾಬ್ಲಮ್ಸ್ ಬಗ್ಗೆ ಇದು ವ್ಯವಹರಿಸುತ್ತದೆ. ಥರ್ಡ್ ಒನ್, ಇಟ್ ಈಸ್ ಬೇಸ್ಡ್ ಆನ್ ನ್ಯೂ ಫಿಲಾಸಫಿಕ್ ಥಿಯರಿ. ಇದು ಯಾವುದ್ರ ಮೇಲೆ ಬೇಸ್ ಆಗಿರುತ್ತಂದರೆ ನ್ಯೂ ಫಿಲಾಸಫಿಕ್ ಥಿಯರಿ ಮೇಲೆ ಬೇಸ್ ಆಗಿರುತ್ತೆ. ಇದು ಹೊಸ ತಾತ್ವಿಕ ಸಿದ್ಧಾಂತವನ್ನು ಆಧರಿಸಿದೆ. ಯಾವುದು? ಎಜುಕೇಷನಲ್ ರಿಸರ್ಚ್. ಫೋರ್ತ್ ಒನ್, ಇಟ್ ನೀಡ್ಸ್ ಇಂಟರ್ಡಿಸಿಪ್ಲಿನರಿ ಅಪ್ರೋಚ್ ಫಾರ್ ಸಾಲ್ವಿಂಗ್ ಎಜುಕೇಷನಲ್ ಪ್ರಾಬ್ಲಮ್ಸ್. ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಲು ಇದು ಅಂತರ ಶಿಕ್ಷಣ ವಿಧಾನದ ಅಗತ್ಯವಿದೆ. ನಾವು ಯಾವುದು ಎಜುಕೇಷನಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಂದ್ರೆ ನಮಗೆ ಅಂತರ್ ಶಿಕ್ಷಣ ವಿಧಾನದ ಅಗತ್ಯವಿದೆ. ಇವೆಲ್ಲವೂ ನಮಗೆ ಏನು? ಶೈಕ್ಷಣಿಕ ಸಂಶೋಧನೆಯ ಗುಣಲಕ್ಷಣಗಳು.